ಬೇಸಿಗೆ ಆರಂಭಕ್ಕೂ ಮುನ್ನ ಹೆಚ್ಚಾದ ಜೀವಜಲಕ್ಕೆ ಅಭಾವ, ಹನಿ ಹನಿ ನೀರಿಗೂ ಹಾಹಾಕಾರ. ಲಕ್ಷ ಕೊಟ್ಟು ಅಪಾರ್ಟ್ಮೆಂಟ್ ಖರೀದಿಸಿದವರಿಗೆ ನೀರಿಲ್ಲ. ಸುಮಲತಾಗೆ ಬಲಗಡೆಯಿಂದ ಹೂ ಕೊಟ್ಟ ನಿಮಿಷಾಂಬ. ಶುಭ ಸೂಚನೆ. 3 ಮಹಿಳೆಯರ ಸಾವು ಪ್ರಕರಣ, ಅಧಿಕಾರಿಗಳು ಸಸ್ಪೆಂಡ್. ಎಲ್ಲ ಸುದ್ದಿ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಬೋರ್ವೆಲ್ಗಳು ಬತ್ತಿ ಹೋಗಿದೆ. ಬರ್ತಿದ್ದ ಅಲ್ಪ ಸ್ವಲ್ಪ ನೀರು ಕೂಡ ಮರೆಯಾಗಿದೆ. ಕೆಂಗೇರಿಯ ಪ್ರಾವಿಡೆನ್ಸ್ ಸನ್ಬರ್ತ್ ಅಪಾರ್ಟ್ಮೆಂಟ್ನ ನಿವಾಸಿಗಳು ನೀರಿಗಾಗಿ ಪರದಾಡ್ತಿದ್ದಾರೆ. ಲಕ್ಷ ಕೊಟ್ಟು ಅಪಾರ್ಟ್ಮೆಂಟ್ ಖರೀದಿ ಮಾಡಿದ್ರೂ ನೀರು ಸಿಗ್ತಿಲ್ಲ. ಕುಡಿಯೋದಕ್ಕೂ ನೀರು ಸಿಗದೆ ಅಪಾರ್ಟ್ಮೆಂಟ್ ನಿವಾಸಿಗಳು ಕಂಗಾಲಾಗಿದ್ದಾರೆ. ನೀರಿಲ್ಲದೆ ಇರೋದ್ರಿಂದ ಅಪಾರ್ಟ್ಮೆಂಟ್ ಆವರಣದಲ್ಲಿ ನಿವಾಸಿಗಳು ಜಮಾಯಿಸಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ವಿರುದ್ಧ ಪ್ರತಿಭಟನೆ ಮಾಡಿದ್ರು. 1 ಟ್ಯಾಂಕರ್ ನೀರಿಗೆ 5,000 ರೂಪಾಯಿ ಕೊಟ್ಟು ನೀರನ್ನ ಖರೀದಿ ಮಾಡ್ತಿದ್ದೀವಿ, ಆದ್ರೂ ಸರಿಯಾಗಿ ನೀರು ಸಿಗ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಹೋಟೆಲ್ ಮಾಲೀಕರಿಗೂ ನೀರಿನ ಅಭಾವ ತಟ್ಟಿದೆ. ಬೆಂಗಳೂರಿನಲ್ಲಿ ನೀರಿನ ಅಭಾವ ದೊಡ್ಡ ಮಟ್ಟದಲ್ಲಿ ತಲೆದೂರಿದೆ ಅಂತ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿದ್ದಾರೆ. ಹೋಟೆಲ್ ಉದ್ಯಮದ ಮೇಲೂ ನೀರಿನ ಸಮಸ್ಯೆ ದೊಡ್ಡ ಪರಿಣಾಮ ಬೀರುತ್ತಿದೆ. ನೀರಿನ ಬಗ್ಗೆ ಗಮನ ಹರಿಸಿ ಈಗಾಗಲೇ ಸಾವಿರಾರು ರೂಪಾಯಿ ಕೊಟ್ಟು ಟ್ಯಾಂಕರ್ ನೀರು ತರಿಸಿಕೊಳ್ತಾ ಇದ್ದೀವಿ. ಹೀಗೆ ಆದ್ರೆ ಮತ್ತಷ್ಟು ಸಮಸ್ಯೆ ಆಗುತ್ತೆ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಸರ್, ಎಷ್ಟು ದಿನದಿಂದ ವಾಟರ್ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ ರೆಸಿಡೆಂಟ್ಸ್? ಈಗ ವಾಟರ್ ಪ್ರಾಬ್ಲಮ್ಮು ಈಗ ಸುಮಾರು 1 ತಿಂಗಳಿಂದ ಈ ಒಂದು ಸಮಸ್ಯೆ ಇತ್ತು. ವಾಟರ್ ಟ್ಯಾಂಕ್ ತರಿಸ್ಕೊಳ್ಳೋ ಮೂಲಕ ಒಂದು ಬಗೆಹರಿಸ್ಕೊಳ್ತಾ ಇದ್ವಿ. ಅದು ಇತ್ತೀಚಿನ ಒಂದು 3-4 ದಿವಸಗಳಿಂದ ನೀರಿನ ತೀವ್ರ ಅಭಾವ ಆಗಿದೆ. ಎಷ್ಟೇ ಟ್ಯಾಂಕರ್ ತರಿಸಿದ್ರು ಇಲ್ಲಿ ಸಾಲ್ತಾ ಇಲ್ಲ. ಬೆಂಗಳೂರು ನಗರದಲ್ಲಿ ಬಹಳಷ್ಟು ಕಡೆಗಳಲ್ಲಿ ನೀರಿನ ಅಭಾವ ಕೇಳಿಬರುತ್ತಿದೆ. ಇದರಿಂದ ನಮ್ಮ ಹೋಟೆಲ್ ಉದ್ಯಮಕ್ಕೂ ಬಹಳಷ್ಟು ತೊಂದರೆಗಳಾಗುತ್ತಿದ್ದೇವೆ. ಹೆಚ್ಚಿಗೆ ಬೆಲೆ ಕೊಟ್ಟು ನೀರು ಖರೀದಿ ಮಾಡಬೇಕಾಗಿದೆ. ರಾಜ್ಯದಲ್ಲಿ ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ನೀರಿಗೆ ಬರ ಎದುರಾಗಿದೆ. ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆಯ ಒಡಲು ದಿನೇ ಬರಿದಾಗುತ್ತಿದೆ. 49.452 ಟಿಎಂಸಿ ಗರಿಷ್ಠ ಸಾಮರ್ಥ್ಯದ ಕೆಆರ್ಎಸ್ನಲ್ಲಿ ಸದ್ಯ 16.226 ಟಿಎಂಸಿ ಮಾತ್ರ ನೀರಿದೆ. ಈ ಪೈಕಿ 5 ಟಿಎಂಸಿ ಡೆಡ್ ಸ್ಟೋರೇಜ್ ಆದರೆ ಬಳಕೆಗೆ ಯೋಗ್ಯವಿರುವ ನೀರು 11 ಟಿಎಂಸಿ ಮಾತ್ರ. 6 ವರ್ಷಗಳ ಬಳಿಕ ಫೆಬ್ರವರಿಯಲ್ಲಿ ಕೆಆರ್ಎಸ್ ನೀರಿನ ಮಟ್ಟ 90 ಅಡಿಗೆ ಕುಸಿದಿದೆ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಕಬಿನಿ ಜಲಾಶಯದಲ್ಲೂ ನೀರಿನ ಮಟ್ಟ ಕುಸಿಯುತ್ತಿದೆ. ಕಬಿನಿ ಜಲಾಶಯದಲ್ಲಿ ಸದ್ಯ 12 ಟಿಎಂಸಿ ನೀರಿದ್ದು, ಇದರಲ್ಲಿ ಕುಡಿಯಲು 8 ಟಿಎಂಸಿ ನೀರು ಮಾತ್ರ ಲಭ್ಯ ಇದೆ. ಉಳಿದ 4 ಟಿಎಂಸಿ ಡೆಡ್ ಸ್ಟೋರೇಜ್ ಆಗಿದೆ. ಕಬಿನಿ ಜಲಾಶಯದಿಂದ ಬೆಂಗಳೂರು, ಮೈಸೂರಿಗೆ ನೀರು ಪೂರೈಕೆಯಾಗ್ತಾ ಇದೆ. ಕಬಿನಿ ಜಲಾಶಯದಿಂದ ಕುಡಿಯುವ ನೀರಿಗಾಗಿ 500 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಾ ಇದೆ. ಬರಗಾಲದ ಹಿನ್ನೆಲೆಯಲ್ಲಿ ಹಿರಣ್ಯಕೇಶಿ ನದಿ ಬರಿದಾಗಿದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದ ಹಿರಣ್ಯಕೇಶಿ ನದಿ ಪಕ್ಕದಲ್ಲಿರುವ ಸುಪ್ರಸಿದ್ಧ ಹುಳೆಮ್ಮ ದೇವಸ್ಥಾನಕ್ಕೆ ಬಂದ ಭಕ್ತರು ಸ್ನಾನ ಮಾಡಲು ನದಿಯಲ್ಲಿ ನೀರಿಲ್ಲದೆ ಪರದಾಡಿದ್ದಾರೆ. ಇನ್ನು ನದಿ ನೀರಲ್ಲಿ ಸ್ನಾನ ಮಾಡಿದ್ರೆ ಚರ್ಮ ರೋಗ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಇದ್ದು ನೀರಿಲ್ಲದ ಕಾರಣ ಭಕ್ತರು ನಿರಾಶರಾಗಿದ್ದಾರೆ. ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಾ ಇದ್ದು ಸಂಸದೆ ಸುಮಲತಾ ಶಕ್ತಿದೇವತೆ ನಿಮಿಷಾಂಬ ದೇವಿಯ ಮೊರೆ ಹೋಗಿದ್ದಾರೆ. ಸಂಸದೆಗೆ ನಿಮಿಷಾಂಬ ಬಲಗಡೆಯಿಂದ ಹೂ ನೀಡುವ ಮೂಲಕ ಶುಭ ಸೂಚನೆ ಕೊಟ್ಟಿದೆ. ಚುನಾವಣೆ ಹತ್ತಿರ ಇರುವುದರಿಂದ ಶ್ರೀರಂಗಪಟ್ಟಣಕ್ಕೆ ಸುಮಲತಾ ಪೂಜೆ ಸಲ್ಲಿಸೋಕೆ ಹೋಗಿದ್ರು. ಆ ವೇಳೆ ದೇವಿ ಬಲಗಡೆಯಿಂದ ಹೂ ಕೊಡೋ ಮೂಲಕ ಎಂಪಿ ಚುನಾವಣೆಯಲ್ಲಿ ಯಶಸ್ಸು ಸಿಗುತ್ತೆ ಅಂತ ಸೂಚನೆ ಕೊಟ್ಟಿದೆ. ದೇವಿ ಬಲಗಡೆಯಿಂದ ಹೂ ಕೊಟ್ಟರೆ ಯಶಸ್ಸು ಸಿಗುತ್ತೆ ಅನ್ನೋ ನಂಬಿಕೆ ಇದ್ದು ದೇವಿ ಹೂ ಕೊಟ್ಟಿದ್ದಕ್ಕೆ ಸಂಸದೆ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಬಳಿಕ ಮಾತಾಡಿದವರು, ನಿಮಿಷಾಂಬ ದೇಗುಲಕ್ಕೆ ಬಂದ್ರೆ ಒಂದು ವೈಬ್ರೇಷನ್ ಬರುತ್ತೆ. ನನಗೋಸ್ಕರ ಅಂತ ನಾನು ಯಾವತ್ತೂ ಕೇಳ್ಕೊಳ್ಳಲ್ಲ. ದೇಗುಲಕ್ಕೆ ಭೇಟಿ ಕೊಟ್ಟು ದೇವಿಯ ದರ್ಶನ ಪಡ್ತಿದ್ದೀನಿ. ಇವತ್ತು ದೇವಿ ಆಶೀರ್ವಾದ ಮಾಡಿದ್ದಾಳೆ ಅಂತ ಹೇಳಿದ್ದಾರೆ. ಪ್ರಬಲವಾದ ಕೋರಿಕೆ ಇರಲಿಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ನಾನು ಯಾವಾಗಲೂ ಅದೇ ನಾನು ಪ್ರಾರ್ಥನೆ ಮಾಡೋದು. ನನಗೋಸ್ಕರ ಮಾತ್ರ ಇದನ್ನು ಮಾಡು ಅಂತ ಯಾವತ್ತೂ ಆ ರೀತಿ ಪ್ರಾರ್ಥನೆ ಮಾಡೋ ಅಭ್ಯಾಸ ಇಲ್ಲ. ಇವತ್ತು ನನಗೆ ಮಾಡಿದ್ದೀನಿ. ದೇವಿ ಆಶೀರ್ವಾದ ಯಾವತ್ತೂ ನಮ್ಮ ಮೇಲಿತ್ತು. ಅದು ನಿಮಿಷಾಂಬ ದೇವಸ್ಥಾನಕ್ಕೆ ಬಂದರೆ ಅದು ಒಂದು ವಿಶೇಷವಾದ ಒಂದು ವೈಬ್ರೇಷನ್ ಇಲ್ಲಿಂದ ಸಿಗುತ್ತೆ. ಆ ಆಶೀರ್ವಾದವು ಸಿಕ್ಕಿದೆ ಅಂತ ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ 3 ಮಹಿಳೆಯರು ಸಾವು ಪ್ರಕರಣ ಸಂಬಂಧ 3ರನ್ನ ವಜಾಗೊಳಿಸಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆದೇಶ ಹೊರಡಿಸಿದೆ. ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಪೂಜಾ ಹಾಗೂ ಪದ್ಮಾವತಿ ಜೊತೆಗೆ ಓಟಿ ತಂತ್ರಜ್ಞ ಕಿರಣ್ ವಜಾಗೊಳಿಸಲಾಗಿದೆ. ಶಸ್ತ್ರಚಿಕಿತ್ಸಾ ಪ್ರಕ್ರಿಯೆಯಲ್ಲಿ ಕರ್ತವ್ಯ ಲೋಪ, ಕರ್ತವ್ಯ ನಿರ್ಲಕ್ಷ್ಯತನ ಹಾಗೂ ಬೇಜವಾಬ್ದಾರಿ ಆರೋಪದ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ. ತನಿಖಾ ತಂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದಾಗ ಮೇಲ್ನೋಟಕ್ಕೆ ಕರ್ತವ್ಯ ಲೋಪ ಕಂಡುಬಂದಿದೆ. ರೋಗಿಗಳಿಗೆ ಸೋಂಕು ಹರಡಿರುವ ಚಿಹ್ನೆ ಕಾಣಿಸಿಕೊಂಡಿದೆ. ಶಸ್ತ್ರಚಿಕಿತ್ಸಾ ಕೊಠಡಿ ಧೂಮೀಕರಣ ಮಾಡದೇ ಇದ್ರೆ ಅಥವಾ ಶಸ್ತ್ರಚಿಕಿತ್ಸೆಗೆ ಬಳಸುವ ಸಲಕರಣೆಗಳನ್ನು ಆಟೋಕ್ಲೇವ್ ಮಾಡದೇ ಇದ್ದಾಗ ಸೋಂಕು ಹಬ್ಬುತ್ತೆ. ಹೀಗಾಗಿ 3ರನ್ನ ವಜಾ ಮಾಡಿದ್ದೀವಿ ಅಂತ ಆರೋಗ್ಯಾಧಿಕಾರಿ ಸ್ಪಷ್ಟನೆ ಕೊಟ್ಟಿದ್ದಾರೆ. NHM ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಡಾಕ್ಟರ್ ಪೂಜಾ HM ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಹಾಗೂ ಪದ್ಮಾವತಿ ಶುಶ್ರೂಷಾಧಿಕಾರಿಗಳು ಹಾಗೂ ಕಿರಣ್ BR OT ತಂತ್ರಜ್ಞರು ಈ ಮೂವರನ್ನು ಈಗ ಆಲ್ರೆಡಿ ಕರ್ತವ್ಯದಿಂದ ವಜಾಗೊಳಿಸಿದೆ.
ಬೆಂಗಳೂರಿನಲ್ಲಿ ಮಕ್ಕಳ ಮಾರಾಟ ದಂಧೆಯನ್ನು ಪಬ್ಲಿಕ್ ಟಿವಿ ರಹಸ್ಯ ಕಾರ್ಯಾಚರಣೆ ಮೂಲಕ ಪತ್ತೆ ಹಚ್ಚಿದೆ. ವರದಿ ಪ್ರಸಾರ ಆಗ್ತಾ ಇದ್ದಂತೆ ಬೆಂಗಳೂರು, ರಾಮನಗರ, ಮಂಡ್ಯ ಮಕ್ಕಳ ರಕ್ಷಣಾ ಅಧಿಕಾರಿಗಳ ತಂಡ 1.5 ತಿಂಗಳ ಮಗುವನ್ನು ರಕ್ಷಿಸಿ ಮಂಡ್ಯ ಮಕ್ಕಳ ಕಲ್ಯಾಣ ಸಮಿತಿಗೆ ಹಸ್ತಾಂತರಿಸಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆಯಿಂದ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮಡಹಳ್ಳಿಗೆ ಮಗುವೊಂದನ್ನು 1.5 ಲಕ್ಷ ರೂಪಾಯಿಗೆ ಬಸವರಾಜ್ ಅನ್ನೋರಿಗೆ ಮಾರಾಟ ಮಾಡಲಾಗಿತ್ತು. ಅಧಿಕಾರಿಗಳು ಸ್ಥಳಕ್ಕೆ ಬಂದಾಗ ಕೆಲಕಾಲ ಮಗು ಇಲ್ಲ ಅಂತ ವಾಗ್ವಾದಕ್ಕಿಳಿದು ಮಗುವನ್ನು ತೋರಿಸಲು ಒಪ್ಪಲಿಲ್ಲ. ನಂತರ ಮಕ್ಕಳ ಹೋರಾಟ ಜಾಲದ ಬಗ್ಗೆ ವಿವರಿಸಿದಾಗ ತಪ್ಪೊಪ್ಪಿಕೊಂಡು ಮಗುವನ್ನು ಒಪ್ಪಿಸಿದರು. ಮೆಟ್ರೋ ಸಿಬ್ಬಂದಿಯಿಂದ ಅನ್ನದಾತನಿಗೆ ಅಪಮಾನ ಹಿನ್ನೆಲೆಯಲ್ಲಿ ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದ ವಿನೂತನ ಪ್ರತಿಭಟನೆ ಮಾಡಲಾಯಿತು. ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮೈತುಂಬ ಮಸಿ ಬಳಿದುಕೊಂಡು ಶ್ರೀರಂಗಪಟ್ಟಣದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ದೇಶಕ್ಕೆ ರೈತರು ಅನ್ನ ಕೊಡ್ತಾರೆ, ಅಂತಹ ರೈತನಿಗೆ ನೂರಾರು ಜನರ ಮುಂದೆ ಮೆಟ್ರೋ ಸಿಬ್ಬಂದಿ ಅಪಮಾನ ಮಾಡಿದ್ದಾರೆ. ಪದೇ ಪದೇ ರೈತರಿಗೆ ಅಪಮಾನ ಮಾಡ್ತಿರುವ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಇಂತಹ ಪ್ರಕರಣಗಳು ನಾಚಿಕೆಗೇಡಿನ ಸಂಗತಿ. ಮತ್ತೆ ಇಂತಹ ಘಟನೆ ಮರುಕಳಿಸಿದರೆ ಮೆಟ್ರೋ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಎಚ್ಚರಿಕೆ ನೀಡಿದರು. ಏನೋ ಅನ್ನದಾತ ಒಂದು ಮೆಟ್ರೋ ಸಂಚಾರಕ್ಕೆ ಹೊರಟಾಗ ಅವನು ಬಟ್ಟೆ ಕೆಸರಾಗಿದೆ, ಕೊಳೆಯಾಗಿದೆ ಒಂದು ಉದ್ದೇಶದಿಂದ ಅವನಿಗೆ ಸರಿಸಾಲಂತ ನಿಂತಂತ ಅನ್ನದಾತನಿಗೆ ಹೊರ ಹಾಕಿ ಅವಮಾನ ಮಾಡಿದ್ದಾರೆ. ಇದು ವಿರುದ್ಧವಾಗಿ ಇವತ್ತು ರೈತರ ಪರವಾಗಿ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದೀವಿ. ರೈತಂಗೆ ಇದೇ ರೀತಿ ಅನ್ಯಾಯ ಆಗ್ತಾ ಇದ್ರೆ ಏನು ನಿಮ್ಮ ಮೆಟ್ರೋ ಇದೆ, ನಮ್ಮ ಗದ್ದೆಯಿಂದ ಸಾಕುವಂತ ಪ್ರಾಣಿಗಳು ಏನಿದೆ ದನ ಕರು ಕರ್ಕೊಂಡು ಮೆಟ್ರೋ ಟ್ರೈನ್ ಸಂಚಾರ ಮಾಡಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆ ನೀಡ್ತಾ ಇದ್ದೀನಿ.